ನಮಸ್ಕಾರ ಎಲ್ಲರಿಗೂ. ನಾನು ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಸೊ ಸುಮಾರು ವರ್ಷ, ಹೆಚ್ಚು ಕಡಿಮೆ ನಾನು 18 ವರ್ಷ ಇದ್ದಾಗಲೇ ನಾನು ಮಲ್ಪಟ್ನ ಬಿಟ್ಟು ಮಂಗಳೂರಿಂದ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡಿ ಮತ್ತೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ. ಸೊ ತುಂಬಾ ಜನಗಳಿಗೆ ಗೊತ್ತಿಲ್ಲ ನಾನು ಯಾರು ಅಂತ. ಸೊ ಸಂತೋಷ್ ಅಂತ, ನಾನು ಒಬ್ಬ ಆಂಜನೇಯನ ಭಕ್ತ, ಪರಮ ಭಕ್ತ. ಸೊ ಇದು ಅನ್ಫಾರ್ಚುನೇಟ್ಲಿ ನಾನು ಈ ದೇವಸ್ಥಾನ ಇವತ್ತರೆಗೂ ಒಳಗಡೆನೆ ಬಂದಿರ್ಲಿಲ್ಲ. ನೋಡಿದಾಗ ತುಂಬಾ ಖುಷಿ ಆಯ್ತು, ಇಂಥ ಒಳ್ಳೆ ದೇವಸ್ಥಾನ ಮಾಡಿದ್ದಾರೆ. ಸೊ ಸುಮಾರು ವರ್ಷ ಆಗಿರ್ಬೋದು ಮಾಡಿ, ಬಟ್ ಇವತ್ತರೆಗೂ ನಾನು ಒಂದು ದಿವಸನೂ ಬಂದಿರ್ಲಿಲ್ಲ. ಸೊ ಮತ್ತೆ ಮತ್ತೆ ಬರ್ಬೇಕು ಅನ್ನಿಸ್ತು ದೇವಸ್ಥಾನ ನೋಡಿ. ಸೊ ಆಂಜನೇಯನ ಆಶೀರ್ವಾದದಿಂದ ನಾವು ಒಂದು ಸಿನಿಮಾ ಮಾಡ್ತಾ ಇದೀನಿ, ಕುಲದಲ್ಲಿ ಕೀಳಾಗೋದು ಅಂತ. ಆ ಸಿನಿಮಾ ಒಂದು ಈ ಕುಲದಲ್ಲಿ ಕೀಳಾಗೋದು ಅಂದ್ರೆ ಎಲ್ಲ ಯೋಚನೆ ಮಾಡೋದು ಏನೋ ಒಂದು ಜಾತಿ ದೊಡ್ಡವರು ಚಿಕ್ಕವರು, ಇಲ್ಲ ಮೇಲ್ ಜಾತಿ ಕೀಳ್ ಜಾತಿ ಅನ್ನೋ ಒಂದು ಕತೆ ಇಟ್ಕೊಂಡು ಮಾಡಿರ್ತಾರೆ ಅಂತ ಅನ್ಕೊಳ್ತಾರೆ. ಬಟ್ ಇದು ಹಾಗಿರಲ್ಲ. ಕುಲದಲ್ಲಿ ಕೀಳಾಗೋದು ಅಂದ್ರೆ ಇದು ಒಂದು ಕುಲಕ್ಕೆ ಸಂಬಂಧಪಟ್ಟ ಒಂದು ಕತೆ. ಇದಕ್ಕೆ ಯೋಗರಾಜ್ ಭಟ್ರು ನೀವು ನೋಡಿರ್ಬಹುದು, ಕೇಳಿರ್ಬಹುದು. ಅವರು ಕತೆ ಮತ್ತೆ ಸಾಂಗ್ ಗಳಿಗೆ ಸಾಹಿತ್ಯ ಬರೆದಿದ್ದಾರೆ. ಸೊ ಇದರಲ್ಲಿ ದೊಡ್ಡ ಕಲಾವಿದರು ಇದ್ದಾರೆ. ನಮ್ಮ ಮಡೆನೂರು ಮನು, ಇವರು ಕಾಮಿಡಿ ಕಿಲಾಡಿಗಳು ವಿನ್ನರು. ಸೊ ಒಳ್ಳೆ ಪ್ರತಿಭಾನ್ವಿತ ನಮ್ಮ ಹಾಸನ್ ಅವರೇ ಆಗಿರೋದ್ರಿಂದ, ಒಳ್ಳೆ ಒಂದು ಪ್ರತಿಭೆ ಇರೋದ್ರಿಂದ ಅವರಿಗೆ ಚಾನ್ಸ್ ಕೊಟ್ಟಿದೀವಿ ನಾವು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾನು ಮುಗಿದಿದೆ. ಇದ್ರ ಜೊತೆಗೆ ಇನ್ನು ರಾಮಾಚಾರಿ ಹೀರೋಯಿನ್ ಚಾರು ಅಂತ, ಅವ್ರ ಹೆಸರು ಮೌನ ಗುಡ್ಡೆ ಮನೆ, ಅವರು ಮಾಡಿದ್ದಾರೆ. ಜೊತೆಗೆ ತಬಲಾ ನಾಣಿ ಶರದ್ ಲೋಹಿತಾಶ್ವ, ಮತ್ತೆ ಡ್ರ್ಯಾಗನ್ ಮಂಜು, ಸೀನಾಬಾಯಿ, ಈ ತರ ಮೊನ್ನೆ ಎಕ್ಸ್ಪೈರ್ಡ್ ಆದ ಬ್ಯಾಂಕ್ ಜನಾರ್ದನ್, ಉಮೇಶ್, ಇವರೆಲ್ಲ ವರ್ಕ್ ಮಾಡಿದ್ದಾರೆ. ಅಂತ ದೊಡ್ಡವ್ರ ಜೊತೆ ವರ್ಕ್ ಮಾಡಿದ್ದು ನನಗೂ ತುಂಬಾ ಖುಷಿಯಾಗಿದೆ. ಸೊ ಈ ಫ್ಲೋ ಅಲ್ಲಿ ನಾನು ಮರ್ತುಬಿಟ್ಟೆ, ಸುರೇಶ್ ಅಣ್ಣ, ವಿಶ್ವಣ್ಣ, ದೇವರಾಜಣ್ಣ ಎಲ್ಲ ಇದ್ದಾರೆ. ಮತ್ತೆ ನನ್ನ ಆತ್ಮೀಯ, ನನ್ನ SSLC ವರೆಗೂ ಅಂದ್ರೆ 8th, 9th, 10th ನಾವಿಬ್ರು ಹೆಚ್ಚು ಕಡಿಮೆ ನಾವು ಲಾಸ್ಟ್ ಬೆಂಚ್ ಫ್ರೆಂಡ್ಸ್ ಆಕ್ಚುಲಿ. ಸೊ ನಮ್ಗೆ ಏನು ಗೊತ್ತಿರ್ಲಿಲ್ಲ. ಅವನು ನನ್ಗಿಂತಲೂ ದಡ್ಡ, ಹೌದಾ, ದಿವಾಕರ್ ಅವರ ಫಸ್ಟ್ ಬೆಂಚ್ ಅವರು, ನಾವು ಲಾಸ್ಟ್ ಬೆಂಚ್ ಅವರು. ಸೊ ನಾನೆಂತೂ ಸರಿಯಾಗಿ ಓದ್ಲಿಲ್ಲ. ಅಂದ್ರೆ SSLC ವರೆಗೂ ಅರ್ಧ ಓದಿ ಹೇಗೋ ಪಾಸ್ ಮಾಡ್ಕೊಂಡು ಬೇರೆ ಕಡೆ ಹೋದೆ. ಸೊ ಅವ್ನು ಏನ್ ಮಾಡ್ದ ಅಂತ ಇನ್ನೂ ನಂಗೆ ಗೊತ್ತಿಲ್ಲ. ಏನ್ ಓದ್ದ ನೀನು? ಕಂಪ್ಲೀಟ್ ಮಾಡ್ದ ಡಿಗ್ರಿ? ಸೊ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಒಳ್ಳೆ ಫ್ರೆಂಡ್ಶಿಪ್, ಆತ್ಮೀಯತೆ